ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂದರೆ, ಒಂದು ಫ್ಲಿಪ್ಕಾರ್ಟ್ದು ಶಾಪ್ಸ್ ಇದೆಯಲ್ಲ, ಅದರಲ್ಲಿ ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ. 2-in-1 ಸೆಲ್ಫಿ ಸ್ಟಿಕ್ಕು. ಅದು ಆರ್ಡ್ರ್ ಮಾಡಿದ್ರೆ ಸೆಲ್ಫಿ ಸ್ಟಿಕ್ ಬದಲು ಬ್ಲೂಟೂತ್ ಕಳಿಸ್ಬಿಟ್ಟಿದ್ದಾರೆ. ತುಂಬಾ ಬೇಜಾರಾಯಿತು. ಇವತ್ತು ಅದೇ ಸೆಲ್ಫಿ ಸ್ಟಿಕ್ಕಿಂದ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಸೆ ಎಲ್ಲ ನಿರಾಸೆ ಆಗೋಯಿತು. ತುಂಬಾ ಬೇಜಾರಾಗೋಯಿತು. ಹಾಗೆಯೇ ನೀವು ತಮ್ನೈನಲ್ಲಿ ನೋಡಿರ್ತೀರ, ಈಗ ಆಲ್ರೆಡಿ ಗೊತ್ತಿರುತ್ತೆ. ಜ್ಯುವೆಲರಿ ಕಲೆಕ್ಷನ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್. ನಿಮಗೆ ಬೇಕಂತಂದರೆ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ನು ಚೋಕರ್. ಇದು ಆಗಲೇ ತುಂಬ ಒಂದು 4 years ಆಯಿತು ಫ್ರೆಂಡ್ಸ್ ಈ ಚೋಕರು ತೊಗೊಂಡು. ಇಯರಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅಂದರೆ ನಾನು ಡೈಲಿ ಯೂಸ್ ಮಾಡಿ ಹಾಳು ಮಾಡಿಬಿಟ್ಟಿದ್ದೀನಿ. ಅದು ಎಲ್ಲ ಹಾಕಿದ್ದೀನೋ ಗೊತ್ತಿಲ್ಲ. ಚೋಕರ್ ಮಾತ್ರ ತುಂಬಾ ಚೆನ್ನಾಗಿದೆ, ಸೂಪರಾಗಿ ಕಾಣುತ್ತೆ. ಫಂಕ್ಷನ್ಸಿಗಲ್ಲಿ, ಚೂಡಿದಾರ್ಸ್ಗಾಗಲಿ, ಸ್ಯಾರೀಸ್ಗಾಗಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಮೋಸ್ಟ್ಲಿ ಮೀಶೋದಲ್ಲೇ ಅನಿಸುತ್ತೆ ಬುಕ್ ಮಾಡಿದ್ದು. ಇದ್ರದ್ದು ಅಮೌಂಟು ತುಂಬ ಅಂದರೆ 3-4 ವರ್ಷದ ಮೇಲೆ ಆಯಿತು. ಅಮೌಂಟು ಗೊತ್ತಿಲ್ಲ. ನೀವು ಬೇಕಂತ ಅಂದರೆ ಹೇಳಿ, ನಾನು ಹುಡುಕ್ಬಿಟ್ಟು ಲಿಂಕ್ ಕೊಡ್ತೀನಿ. ಇದೊಂದು. ಹೀಗೆ ನೆಕ್ಸ್ಟ್ ಇದೊಂದು ನೆಕ್ ಪೀಸು ನೋಡಿ, ತುಂಬಾ ಚೆನ್ನಾಗಿದೆ ಗೈಸ್. ಇದು ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಟೆಂಪಲ್ ಜ್ಯುವೆಲರಿ ಟೈಪ್ ಕಾಣುತ್ತೆ. ಸಖತ್ತಾಗಿದೆ, ಚೆನ್ನಾಗಿ ಕಾಣುತ್ತೆ. ನಾನು ಆಲ್ರೆಡಿ 1-2 times ವೇರ್ ಮಾಡಿದ್ದೀನಿ. ಚೆನ್ನಾಗಿದೆ. ಇದನ್ನು ಅದ್ರ ಜೊತೆಗೆ ಇಯರಿಂಗ್ಸ್ ಇದೆ ಗೈಸ್. ಇದು ತುಂಬ ಹೆವಿ ಅನ್ನಿಸ್ತು. ನಾನು ಆ್ಯಕ್ಚುಲಿ ಹೆವಿ ಜ್ಯುವೆಲರಿ ವೇರ್ ಮಾಡಲ್ಲ. ಯಾವಾಗಾದ್ರೂ ತೀರಾ ಹಾಕ್ಕೊಬೇಕು ಅಂತ ಅನಿಸಿದ್ರೆ ಯೂಸ್ ಮಾಡ್ತೀನಿ. ಅದು ಜಾಸ್ತಿ ಹೊತ್ತೇನು ಯೂಸ್ ಮಾಡಲ್ಲ, 5 to 10 minutes ಅಷ್ಟೇ. ಮನೇಲಿ ಏನಾದ್ರು ಪೂಜೆ ಮಾಡಿದ್ರೆ ಅಷ್ಟೇ, ಆವಾಗ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಇದು ಚೆನ್ನಾಗಿದೆ. ಇನ್ಮೇಲೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಗೈಸ್. ಇದು ಸುಮಾರು ಒಂದು 7 years ಆಯಿತು ಅಂದ್ಕೊತೀನಿ ತೊಗೊಂಡು. ಏನೂ ಆಗಿಲ್ಲ ಗೈಸ್. ಇದು ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಫೇಡ್ ಆಗಿಲ್ಲ, ಸಖತ್ತಾಗಿದೆ. ಇದಕ್ಕೆ ಜುಮ್ಕಿನೂ ಇದೆ ಗೈಸ್ ನೋಡಿ, ಲಕ್ಷ್ಮಿ ಡಾಲರು ಈ ಜುಮ್ಕಿ. ನೆಕ್ಸ್ಟ್ ಒನ್ನು ಲಾಂಗ್ ಸರ ಟೈಪ್. ಇದು ಗೋಲ್ಡ್ ಪ್ಲೇಟೆಡು. ಇದು ತೊಗೊಂಡಾಗಲೇ 3 years ಮೇಲೆ ಆಯಿತು. ಇನ್ನೂ ಕಲರ್ ಏನು ಫೇಡ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇದು ಮೋಸ್ಟ್ಲಿ 200 ಸಮಥಿಂಗ್ ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಲಕ್ಷ್ಮಿ ಡಾಲರ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಕಲರ್ ಕೂಡ ಫೇಡ್ ಆಗಿಲ್ಲ, ಚೆನ್ನಾಗಿದೆ. ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸುಮಾರು ಸಲ ವೇರ್ ಮಾಡಿದ್ದೀನಿ.
ಹಾಗೆ ಇದು ಡಾಬ್ ಅಂದರೆ ಸೊಂಟದ ಪಟ್ಟಿ ತೊಗೊಂಡಿದ್ದೀನಿ. ಒಂದು ಸಲನೂ ವೇರ್ ಮಾಡಲಿಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟು ವೇರ್ ಮಾಡೋಂಥ ಸಿಚುಯೇಷನ್ ಬಂದರೆ ವೇರ್ ಮಾಡ್ತೀನಿ. ನೋಡಿ ಇದು ತೊಗೊಂಡು ಆಗಲೇ ತುಂಬ ಅಂದರೆ ಒಂದು 6 ಇಯರ್ಸ್ ಅಂತೂ ಆಗಿದೆ. 6 ಇಯರ್ಸ್ ಆಗಿದೆ. ಇದಕ್ಕೆ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ಇದು ಕೂಡ ಕಲರ್ ಫೇಡ್ ಆಗಿಲ್ಲ ನೋಡಿ. ಈಗ ತೋರಿಸಿದ್ನಲ್ಲ, ಇದು ಈ ಸರಕ್ಕೆ ಇದು ಒಲೆ ಕೊಟ್ಟಿದ್ದಾರೆ ನೋಡಿ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹೆವಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ, ಕಡಿಮೆ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡೆ. ಬಟ್ ವೇರ್ ಮಾಡೋಣ ಅಂದ್ಕೊಂಡೆ, ನಾನು ಮಾಡಿದ್ದೀನಿ, ಯೂಸೇ ಮಾಡಿಲ್ಲ. ಆ್ಯಂಟಿಕ್ ಥರ ಇದೆ ಇದು ಪೀಕಾಕ್ ಬರುತ್ತೆ ಡಿಸೈನ್ ನೋಡಿ. ಇದೊಂದು ಚೆನ್ನಾಗಿದೆ. ಇದು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೂಪರಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ವೇರ್ ಮಾಡಿದ್ದೀನಿ ಆಗಲೇ, ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ, ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಇದು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನು, ತುಂಬ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ ಕೂಡ ಇದೆ ಫ್ರೆಂಡ್ಸ್. ಈ ಥರ ಇಯರಿಂಗ್ ಇದೆ. ಹಾಗೆ ಇದು ತುಂಬ ವರ್ಷ ಆಯಿತು. ತುಂಬ ಅಂದರೆ ಸುಮಾರು 5 to 6 ಇಯರ್ಸ್ ಅಂತೂ ಆಯಿತು ಇದು ತೊಗೊಂಡು. ಇದು ಕೂಡ ಕಲರ್ ಫೇಡ್ ಆಗಿಲ್ಲ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನು ನಂಗೆ ತುಂಬ ಇಷ್ಟ ಆಯಿತು. ಹಾಕ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡ್ರೆ ಸ್ಯಾರಿ ಜೊತೆ ಸಲ್ವಾರು ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟ್ ಇದು ಮನಿ ಇತ್ತು, ಇದನ್ನು ನಾನೇ ರೆಡಿ ಮಾಡ್ಕೊಂಡಿರೋದು. ಒಂದು ತಾಳಿ ಕೂಡ ಇತ್ತು ನೋಡಿ, ಇದು ನಾನೇ ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡಿರೋದು. ಶಾರ್ಟ್ ಚೈನ್ ಥರ ಇರುತ್ತೆ ಅಂತ. ನೆಕ್ಸ್ಟು ಶಾರ್ಟ್ ಚೈನು ನೋಡಿ. ಇದು ಸಿಂಪಲ್ ಚೈನ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಚೂಡಿದಾರ್ಗಾಗಲಿ ಸ್ಯಾರಿಗಾಗಲಿ ಚೆನ್ನಾಗಿ ಕಾಣುತ್ತೆ. ಅದೇ ಇನ್ನೂ ಒಂದಿದೆ ಅದೇ ಥರದ್ದು, ಬಟ್ ಇದು ಪೂರ್ತಿ ಗುಂಡು ಬರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಚೈನ್ ಟೈಪ್ ಬರುತ್ತೆ. ಇಲ್ಲಿ ಇದು ಚೈನ್ ಟೈಪ್ ಬರುತ್ತೆ. ಇದು ಆಮೇಲೆ ಗುಂಡು ಬರುತ್ತೆ. ಇದು ಪೂರ್ತಿ ಗುಂಡಿದೆ. ಇಲ್ಲಿ ಬಿಗ್ ಸೈಜ್ ಗುಂಡುಗಳು ಬರುತ್ತೆ, ಇಲ್ಲಿ ಸ್ಮಾಲ್ ಸೈಜ್ ಗುಂಡುಗಳು. ಇದು ಚೆನ್ನಾಗಿದೆ. ಓಕೆ, ಇದು ಸಿಂಪಲ್ ಬ್ರಾಸ್ಲೈಟ್. ಇದು ಓಕೆ, ಇದರೊಳಗೆ ನೋಡಿ ಫಿಂಗರ್ಸ್ ನೋಡಿ
ಫಿಂಗರ್ ರಿಂಗ್ಸ್ ನಂಗೆ ಇಷ್ಟ ಆಯಿತು, ನಂಗೆ ತುಂಬ ಇಷ್ಟ ಫಿಂಗರ್ ರಿಂಗ್ ಕಲೆಕ್ಷನ್ಸು. ಈ ರಿಂಗ್ ನೋಡಿ ಚೆನ್ನಾಗಿದೆ ಇದನ್ನು. ಹಾಗೆ ಇದು ಇಯರಿಂಗು, ಇದಕ್ಕೆ ಸರ ಕೂಡ ಇದೆ, ನಾನು ತೋರಿಸ್ತೀನಿ ನಿಮಗೆ. ಇಯರಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ತಗೊಂಡ್ಮೇಲೆ ಇನ್ನೂ ಒಂದು ದಿವಸನೂ ಯೂಸ್ ಮಾಡಿಲ್ಲ ಇದನ್ನು, ಚೆನ್ನಾಗಿದೆ. ಹಾಗೆ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ, ಇದೊಂದು ಚೆನ್ನಾಗಿದೆ. ನನಗೆ ಈ ಥರ ಸಿಂಪಲ್ಲಾಗಿ ಸ್ಟಡ್ ಟೈಪ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದೊಂದು ಇಯರಿಂಗು ಪೀಕಾಕ್ ಡಿಸೈನು ನಂಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದಿದ್ದು 150 170 ಸಮಥಿಂಗ್ ಇರ್ಬೋದು ಅನ್ಕೋತೀನಿ. ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ, ಕಿವಿ ತುಂಬ ಕಾಣುತ್ತೆ. ಹಾಗೆ ಇದೊಂದು ತುಂಬ ಚೆನ್ನಾಗಿ ಕಾಣುತ್ತೆ, ಫುಲ್ ಗೋಲ್ಡ್ ಥರನೇ ಕಾಣುತ್ತೆ ಗೈಸ್. ಇದು ಹಾಕೊಂಡ್ರೆ ಚೆನ್ನಾಗಿದೆ. ಇದು ಕೂಡ ಡಿಸೈನು. ಇದು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಆಫ್ಲೈನಲ್ಲೇ ಬೆಂಗಳೂರಿಗೆ ಹೋದಾಗ ತೊಗೊಂಡಿದ್ದು ನೋಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಆ್ಯಕ್ಚುಲಿ ನನ್ನ ಹತ್ರ ಇರೋದೇ ಇಷ್ಟು, ನಾನು ಜಾಸ್ತಿ ಆರ್ಟಿಫಿಷಿಯಲ್ಗೆ ಹೋಗಿಲ್ಲ. ಈಗೇನು ತೊಗೊಂಡಿದ್ದೀನೋ ಅಷ್ಟೇ, ಮತ್ತಿನ್ನೇನು ತೊಗೊಂಡಿಲ್ಲ, ತೊಗೊಳಕ್ಕೂ ಹೋಗಲ್ಲ. ಸಾಕು ಅನ್ನಿಸ್ತಿದೆ ನನಗೆ. ಹಂಗಾಗಿ ನನ್ನ ಹತ್ರ ಇದ್ದಿದ್ದಷ್ಟು ನಾನು ತೋರಿಸಿದ್ದೀನಿ. ಹಾಗೆ ಗೋಲ್ಡ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.